ಒಂಚೂರು ಸಂಬಂಧನೇ ಇಲ್ಲ, ಒಂಚೂರು ಕೂಡ ಸಂಬಂಧನೇ ಇಲ್ಲ. ಅವರಿಗೆ ಬನ್ನಿ ಬನ್ನಿ. ಎಷ್ಟು ಬಂಗುಡೆ ಮೀನುಂಟು ಒಂದು, ಎಷ್ಟು ಫ್ರೆಶ್ ಆಗಿ ತಾಜಾ ಉಂಟು ನೋಡಿ. ನಿಮ್ಗೆ ಸ್ವಲ್ಪ ಕೂಡ ಅನ್ಕಂಫರ್ಟೇಬಲ್ ಫೀಲ್ ಆಗಿದ್ರೆ ನೀವು ಮಾತಾಡ್ತೀವಿ ಅಂದ್ರೆ ನಿಮ್ಗೆ ತುಂಬಾ ಮಾತಾಡ್ಲಿಕ್ಕೆ ಉಂಟು, ಮಾತಾಡಿ. ಆಚೆ ಪೀಚೆ ಅಲ್ಲ, ನಾನು ಅಷ್ಟೇ ಹೇಳ್ತಾ ಇದ್ದೀನಿ, ನನ್ಗೆ ಜಾಸ್ತಿ ಅಟೆನ್ಷನ್ ಬೇಕು ಅಷ್ಟೇ. ರಘು ಅಣ್ಣ, ನಿಮ್ಗೆ ಕ್ಯಾಪಾಸಿಟಿ ಇಲ್ಲ ಅಲ್ವಾ ಅವರಿಗೆ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಟೋಂಟ್ ಕೊಡ್ತಾ ಇದ್ದೀರಾ ಯಾರಿಗೆ, ಬೇರೆಯವರಿಗೆ, ಬಟ್ ನೀವು ರಘು ಅಣ್ಣಗೆ ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಗೆ ಒಂದು ರಾಜ ಆಗಿ ಒಂದು ಕೊಟ್ಟಿದ್ದಾರಲ್ವಾ ಅಧಿಕಾರ, ನೀವು ರಾಜ ಆಗಿಯೇ ಮಾಡಿ. ನಿಮ್ಮ ನಡೆ ನುಡಿ ಕೂಡ ರಾಜ ಆಗಿಯೇ ಇರಬೇಕು. ಹಲೋ ವೀಕ್ಷಕರೇ, ನಮಸ್ಕಾರ. ಹೇಗಿದ್ದೀರಾ? ಹೇಗಿತ್ತು ನನ್ನ ಬಿಗ್ ಬಾಸ್ ಸಂಚಿಕೆ? ಬಿಗ್ ಬಾಸ್ ಸೀಸನ್ 12 ಕೊನೆಯ ಹಂತಕ್ಕೆ, ಕೊನೆಯ ದಿನಕ್ಕೆ ಕಾಲಿಟ್ಟಿದೆ. ಇವತ್ತಿಗೆ ಗೊತ್ತಾಗುತ್ತೆ ಯಾರು ವಿನ್ನರು, ಯಾರು ರನ್ನರು, ಯಾರ್ಯಾರ ಸ್ಥಾನ ಎಲ್ಲೆಲ್ಲಿದೆ ಅಂತ. ಸೊ ಅಲ್ಲಿಯವರೆಗೂ ಕುತೂಹಲ ಹುಟ್ಟಿಸಲೆಂದೇ ನಿನ್ನೆ ಎಷ್ಟು ವೋಟ್ ಬಂದಿದೆ ಅನ್ನೋದನ್ನು ಕಿಚ್ಚ ಸುದೀಪ್ ಅವರು ರಿವೀಲ್ ಮಾಡಿದ್ದಾರೆ. ಸೊ ಬರೋಬ್ಬರಿ 37 ಕೋಟಿ, ಅಂದರೆ ಡಿವೈಡೆಡ್ ಬೈ 99 ಅಂತ ಮಾಡಿದ್ರು 37 ಲಕ್ಷ ಚಿಲ್ಲರೆ ಜನ ವೋಟ್ ಮಾಡಿದ್ದಾರೆ. ಹತ್ರ 38 ಲಕ್ಷ ಜನ ಒಬ್ಬರಿಗೆ ವೋಟ್ ಮಾಡಿದ್ದಾರೆ. ಇದು ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಸ್ಟರಿ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿಯವರೆಗೆ ಬಿಗ್ ಬಾಸ್ ನೋಡೋರ ಸಂಖ್ಯೆ ಇತ್ತು, ಸೀಸನ್ 10 ಅಲ್ಲಿ ಅನ್ಸುತ್ತೆ ಸ್ವಲ್ಪ ಈ ರೀತಿಯ ಕ್ರೇಜ್ ಇತ್ತು, ಬಟ್ ಇಷ್ಟು ಹೈ ಲೆವೆಲ್ ಅಲ್ಲಿ ಇರಲಿಲ್ಲ. ಈ ಸೀಸನ್ ಅಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ವೀಕ್ಷಕರು ತುಂಬಾ ಅಂದ್ರೆ ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಎಲ್ಲವನ್ನು. ಒಂದು ಕಡೆ ಗಿಲ್ಲಿ ಫ್ಯಾನ್ಸ್ ಅಂತೆ, ಇನ್ನೊಂದು ಕಡೆ ರಕ್ಷಿತಾ ಫ್ಯಾನ್ಸ್, ಇನ್ನೊಂದು ಕಡೆ ಅಶ್ವಿನಿ ಮೇಡಮ್ ಅವ್ರ ಫ್ಯಾನ್ಸ್. ಒಟ್ಟಾರೆ ಫ್ಯಾನ್ಸ್ ಗಳ ವಾರ್. ಮೊದಲೆಲ್ಲ ನಾವು ಈ ಫ್ಯಾನ್ಸ್ ವಾರ್ ಅಂತ ಏನಿದೆ ಅದು ಸಿನಿಮಾ ರಂಗದ ದೊಡ್ಡ ದೊಡ್ಡ ನಟರ ಫ್ಯಾನ್ಸ್ ಗಳ ನಡುವೆ ಕಾಣಿಸ್ತಾ ಇತ್ತು. ಬಟ್ ಈ ಸಲ ಹೆಂಗಾಗಿದೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಸ್ಪರ್ಧಿಗಳ ನಡುವೆ ನಡೀತಾ ಇದೆ. ಲೈಕ್ ಬಿಗ್ ಬಾಸ್ ಸ್ಪರ್ಧಿನ ಇಲ್ಲ ಹೋಸ್ಟ್ ಅಂತ ನೋಡುವಾಗ ಅಲ್ಲೂ ಕೂಡ ಜಟಾಪಟಿ ನಡೀತಾ ಇದೆ. ಸೊ ಇದು ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಟೈಮಿಗೆ ಅಂತ ಅನಿಸ್ತು. ಇನ್ನು ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ನನಗೆ ಟೋಟಲ್ ಆಗಿ ಗಮನಿಸಿರೋದು ಟೋಟಲ್ ಆಗಿ ನಾನು ನೋಡಿರೋದು, ಹೊರಗಡೆ ಏನು ಈ ಒಂದು ಹವಾ ನಡೀತಾ ಇದೆ. ಸೊ ಯಾರ್ದೋ ಒಬ್ರದ್ದು ಅಂದ್ರೆ ಗಿಲ್ಲಿ ನಟ್ನ ಫ್ಯಾನ್ಸ್ ಏನು ಇಲ್ಲಿ ಹವಾ ಸೃಷ್ಟಿಸಿದ್ದಾರೆ. ಸೊ ಅವರೆಲ್ಲರಿಗೂ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಏನೋ ಬುದ್ಧಿವಾದ ಹೇಳಿರೋದು, ಆ ರೀತಿಯ ಒಂದು ಟೋಟಲ್ ಆಗಿ ಗಿಲ್ಲಿ ನಟ್ನ ಫ್ಯಾನ್ಸ್ ನ ವರ್ತನೆಗೆ ಸುದೀಪ್ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡಿದಾರಾ ಇಲ್ಲ. ಸೊ ಅದ್ ನೆಕ್ಸ್ಟ್ ಹೊರಗಡೆ ಬಂದಾಗ ಗಿಲ್ಲಿ ನಟ ಏನ್ ಮಾಡ್ಬೇಕು, ಇಲ್ಲ ನೀವೆಲ್ಲ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಏನೋ ಅಂತ ನನ್ಗನಿಸ್ತಾ ಇತ್ತು. ಯಾಕೆಂತ ಹೇಳಿದ್ರೆ ನಿನ್ನೆ ಸುದೀಪ್ ಅವರು ಒಂದು ಮಾತು ಕೇಳ್ತಾರೆ, ನೀವು ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವ ಪರಿಸ್ಥಿತಿ, ಹೊರಗಡೆ ಬಂದಾಗ ನೀವು ಜನ ಬೆಂಬಲ ಆಗ್ಲಿಲ್ಲ, ನಿಮ್ಮ ಫ್ಯಾನ್ಸ್ ಅನ್ನ ನೋಡಿ ನಿಮ್ಮ ಲೈಫ್ ಬದಲಾಗಿರುತ್ತೆ. ಸೊ ಆ ಬದಲಾವಣೆಯನ್ನ ಕಂಡಾಗ ನಿಮ್ಗೆ ಮೊಟ್ಟ ಮೊದಲು ಏನ್ ನೆನಪಿಗೆ ಬರ್ಬೋದು, ನಿಮ್ಮ ಈ ಬದಲಾವಣೆಗೆ ಯಾರು ಕಾರಣ ಆಗಿರ್ಬೋದು ಅನ್ನೋ ಪ್ರಶ್ನೆಯನ್ನ ಬಿಗ್ ಬಾಸ್ ಮನೆಯಲ್ಲಿ ಅದು ಪ್ರತ್ಯೇಕವಾಗಿ ಗಿಲ್ಲಿ ನಟ್ನ ಹತ್ರನೇ ಸ್ಟಾರ್ಟಿಂಗ್ ಅಲ್ಲಿ ಕೇಳುತ್ತಾರೆ. ಸೊ ಗಿಲ್ಲಿ ನಟ ಸುದೀಪ್ ಸರ್ಗೆ ಬೇಕಾದಂತಹ ಉತ್ತರ ಕೊಟ್ಟಿಲ್ಲ ಅಂತ ಅನಿಸ್ತದೆ. ಆನಂತರ ಧನುಷ್ ಅವ್ರ ಹತ್ರ ಕೇಳ್ತಾರೆ. ಸೊ ಧನುಷ್ ಅವ್ರು ಸ್ವಲ್ಪ ಸುದೀಪ್ ಸರ್ ಅವರನ್ನ ಇನ್ಕ್ಲೂಡ್ ಮಾಡಿ ಅಲ್ಲಿ ಆನ್ಸರ್ ಅನ್ನ ಕೊಡ್ತಾರೆ. ಸೊ ಅವಾಗ ಸುದೀಪ್ ಸರ್ ಅವ್ರ ಮಾತು ಹೇಳ್ತಾರೆ, ಓಕೆ ಫೈನ್, ನೀವ್ ಇವಾಗ ಈ ಮಾತನ್ನ ಹೇಳ್ತಿದ್ದೀರಾ, ಇದೇ ಮಾತಿಗೆ ಬದ್ಧರಾಗಿ ಇದೇ ಮಾತಿನ ಮೇಲೆ ಹೊರಗಡೆ ಬಂದ ಮೇಲೂ ಇರ್ಬೇಕು ಅಂತ. ಅಂದ್ರೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಈ ಸೀಸನ್ ಅಲ್ಲಿ ಅನ್ಸುತ್ತೆ ಬಹುತೇಕರು ಸುದೀಪ್ ಸರ್ ಅವರ ಹೋಸ್ಟ್ ಬಗ್ಗೆನೆ ಅಸಮಾಧಾನ ಇದೆ. ಈಗ ನಾನು ಸೇರಿದಂತೆ ತುಂಬಾ ಜನ ಇಷ್ಟು ಸೀಸನ್ ಗಳನ್ನ ನೋಡ್ಕೊಂಡು ಬಂದಿರೋದು ಒಬ್ಬ ಸ್ಪರ್ಧಿಗೋಸ್ಕರ ಅಲ್ಲ, ಬಟ್ ಒಬ್ಬ ವ್ಯಕ್ತಿಗೋಸ್ಕರ, ಅಂದ್ರೆ ಸುದೀಪ್ ಸರ್ಗೋಸ್ಕರ ನೋಡ್ಕೊಂಡ್ ಬಂದಿರೋದು. ಬಟ್ ಈ ಸೀಸನ್ ಅಲ್ಲಿ ಅದೇ ಸುದೀಪ್ ಸರ್ ಅವರ ಹೋಸ್ಟ್ ನಮ್ಗೇನೆ ತೃಪ್ತಿ ಕೊಟ್ಟಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಈಗ ಪ್ರಸ್ತುತವಾಗಿ ವಿವಾದವಾಗಿರೋದು ಹೋಲ್ ಸೀಸನ್ ನ ಚಪ್ಪಾಳೆಯನ್ನು ಕೊಟ್ಟಿರೋದು. ಸೊ ಅದನ್ನು ನಿನ್ನೆ ಅವರು ಸಮರ್ಥಿಸಿಕೊಳ್ಳುವಂತಹ ಕೆಲಸ ಮಾಡಿದ್ರು. ಬಟ್ ಎಷ್ಟೇ ಸಮರ್ಥನೆ ಕೊಟ್ರು ಅದು ರಾಂಗ್ಗೆ. ಈಗ ಅವ್ರು ಹೇಳಿದ್ರು, ನಾವು ಶಿಕ್ಷಕರು ಮಾಡುವಂತಹ ಕೆಲಸವನ್ನ ಮಾಡ್ತೀವಿ, ಅಂದ್ರೆ ಬೆನ್ನು ತಟ್ಟುವ ಕೆಲಸವನ್ನ ಮಾಡ್ತೀವಿ ಅಂತ. ಫೈನ್, ಬೆನ್ನು ತಟ್ಟುವ ಕೆಲಸವನ್ನೇ ಮಾಡಿ, ತೊಂದರೆ ಇಲ್ಲ. ಈಗ 14 ಮಂದಿ ಜೊತೆ ಸೇರಿ ಆಟ ಆಡಿದಂತಹ ಒಂದು ಮನೆಯದ್ದು ಸ್ಪೆಷಲ್ ಕ್ರೆಡಿಟ್ ಅನ್ನ ತಗೊಂಡೋಗಿ ಮಿಡ್ ಟರ್ಮ್ ಅಲ್ಲಿ ಫೇಲ್ ಆದಂತಹ ಒಂದು ಹುಡುಗನಿಗೆ ಕೊಟ್ರೆ, ಮಿಡ್ ಟರ್ಮ್ ಅಲ್ಲೂ ರ್ಯಾಂಕ್ ತಗೊಂಡು ಆನ್ಯುವಲ್ ಅಲ್ಲೂ ರ್ಯಾಂಕ್ ತಗೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಬೇಜಾರಾಗುತ್ತೆ, ಅನ್ಯಾಯ ಮಾಡಿದಂತಾಗುತ್ತೆ. ಸೊ ನಾವು ಕ್ಲಾಪ್ಸ್ ಕೊಡುವಾಗ ನೋಡ್ಕೊಂಡೇ ಕೊಡ್ಬೇಕಲ್ಲ. ಕಿಚ್ಚನ ಚಪ್ಪಾಳೆ ಬಗ್ಗೆ ನೀವೇನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ ಲಾಸ್ಟ್ ಸೀಸನ್ ಮುಗಿಯುವಾಗ ಹೇಳ್ತಾರೆ. ಅದು ಕೇವಲ ಒಂದು ಚಪ್ಪಾಳೆ ಮಾತ್ರ ಆಗಿದ್ರೆ ತೊಂದರೆನೇ ಇರ್ತಿರ್ಲಿಲ್ಲ, ಜನ ಇಷ್ಟೊಂದು ಮಾತಾಡ್ತಾನೆ ಇರ್ಲಿಲ್ಲ. ಬಟ್ ಅದು ಹೋಲ್ ಸೀಸನ್, ಆ ಮನೆಯಲ್ಲಿ ಆ ವಾರದಲ್ಲಿ ಯಾರ ವ್ಯಕ್ತಿತ್ವ ಚೆನ್ನಾಗಿದೆ, ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದನ್ನು ನೋಡಿ ಕೊಡುವಂತಹ ಚಪ್ಪಾಳೆ ಆಗಿದ್ದರಿಂದ ಎಲ್ಲರೂ ಮಾತಾಡ್ತಾರೆ. ಇನ್ನು ತಲೆನೇ ಕೆಡಿಸ್ಕೋಬಾರ್ದು ಅಂತ ಇರ್ತಿದ್ರೆ ಇದನ್ನ ಆರಂಭದಲ್ಲಿ ಹೇಳುತ್ತಿದ್ದರೆ ಬಿಗ್ ಬಾಸ್ಗೆ ಇಲ್ಲ ಕಲರ್ಸ್ ಟಿವಿಗೆ ಈ ರೀತಿಯ ಒಂದು TRP ಬರಲು ಸಾಧ್ಯನೇ ಇರಲಿಲ್ಲ. ಬಟ್ ಈ ಸಲ ಸ್ವಲ್ಪ ಸ್ಪೆಷಲ್ ಆಯ್ತು, ಎಲ್ಲಾ ಸ್ಪರ್ಧಿಗಳ ಮೇಲೂ ಅಭಿಮಾನ ಹುಟ್ಟಿತ್ತು. ಅದರಲ್ಲೂ ಸ್ಪೆಷಲ್ ಆಗಿ ಗಿಲ್ಲಿ, ರಕ್ಷಿತಾ, ಅಶ್ವಿನಿ
ಮುಂತಾದ ಸ್ಪರ್ಧಿಗಳ ಮೇಲೆ ಸ್ವಲ್ಪ ಜಾಸ್ತಿ ಒಲವು ಬಂತು. ಹೊರಗಡೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಯಿತು, ರಾಜಕೀಯ ಎಂಟ್ರಿ ಆಯಿತು, ಜಾತಿ ಎಂಟ್ರಿ ಆಯಿತು, ಸ್ವಲ್ಪ ಪಾಲಿಟಿಕ್ಸ್ ಎಲ್ಲನೂ ಮಿಕ್ಸ್ ಆಗಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ಕಳೆದ ಸೀಸನ್ ಇಲ್ಲ ಅದಕ್ಕಿಂತ ಮೊದಲಿನ ಸೀಸನ್ ಅಲ್ಲೆಲ್ಲ ಪೈಪೋಟಿತ್ತು, ಅದು ಕೂಡ ಸೀಸನ್ 10 ರಲ್ಲಿ ಒಟ್ಟಾರೆ ಪೈಪೋಟಿತ್ತು, ಫ್ಯಾನ್ಸ್ ಕ್ರೇಜ್ ಕೂಡ ಇತ್ತು. ಬಟ್ ಈ ಮಟ್ಟಕ್ಕೆ ಇರಲಿಲ್ಲ ಆಯ್ತಾ, ಒಬ್ಬನಿಗೋಸ್ಕರ ಆ ರೀತಿ ಇರ್ಲಿಲ್ಲ. ಬಟ್ ಈ ಸಲ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಗಿಲ್ಲಿ ನಟ ಇರೋದ್ರಿಂದ, ನಾನು ಹೇಳಿದ್ನಲ್ಲ ಗಿಲ್ಲಿ ನಟ ಈ ಮೊದಲು ಶೋ ಎಲ್ಲ ಮಾಡ್ಕೊಂಡ್ ಬಂದವರು, ಎಲ್ಲಾ ಶೋದಲ್ಲೂ ಕೂಡ ಅವರಿಗೆ ಒಂಚೂರು ಅನ್ಯಾಯ ಆಗೋ ರೀತಿಯಲ್ಲಿ, ಇಲ್ಲ ಒಂದು ಚೂರು ಕೆಳಗಡೆ ಇರೋ ರೀತಿಯಲ್ಲೇ ಅವರನ್ನ ಪೋಟ್ರೆ ಮಾಡ್ಲಾಗ್ತಿತ್ತೋ, ಇಲ್ಲ ಅವ್ರಿಗೆ ಆ ರೀತಿಯ ಪಾತ್ರ ಸಿಗ್ತಾ ಇತ್ತು, ಇಲ್ಲ ಆ ರೀತಿ ಆಗ್ತಾ ಇತ್ತು. ಕೆಲವೊಬ್ರು ಅವ್ರ ಜೊತೆನೆ ಇದ್ದು ಬೆಳೆದ ನಂತರ ಅವ್ನು ನನ್ಗೆ ಯಾರು ಗೊತ್ತಿಲ್ಲ, ಅವನಿಂದ ನಂಗೇನು ಆಗಿಲ್ಲ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಾಗ ಸಮಾಜ ಆಟೋಮೆಟಿಕ್ ಆಗಿ ಒಬ್ಬರ ಪರವಾಗಿ ನಿಲ್ಲುತ್ತೆ. ಸೊ ಈ ರೀತಿಯ ಒಬ್ಬನಿಗೆ ಈ ಸಲದ ಸೀಸನ್ ಅಲ್ಲೂ ಕೂಡ ಅವರು ಸ್ಟಾರ್ಟಿಂಗ್ ಇಂದನೂ ವಿನ್ನರ್ ಅಂತ ಹೇಳಿಕೊಂಡು ಬಂದು ಎಲ್ಲಾ ಎಂಟರ್ಟೈನ್ಮೆಂಟ್ ಫೀಲ್ಡರ್ ಅಂದ್ರೆ ಇವಾಗ ಸುದೀಪ್ ಸರ್ ಅವ್ರದ್ದು ಸಂಡೇ ಎಪಿಸೋಡ್ ಏನ್ ಬಂತು, ಆ ಸಂಡೇ ಎಪಿಸೋಡ್ ಅಲ್ಲಿ ಸಂಪೂರ್ಣವಾಗಿ ಅವರ ಪರನೇ ಇತ್ತು. ಅದರಲ್ಲೂ ಕೂಡ ಗೆಸ್ಟ್ ಗಳು ಬಂದ್ರಲ್ಲ, ಇವಾಗ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಂತಹ ಗೆಸ್ಟ್ ಗಳು ಏನ್ ಬಂದ್ರು, ಅವರು ಮಾಡಿದಂತಹ ಅನಾಚಾರ ಅಚಾತುರ್ಯದಿಂದ ಇನ್ನಷ್ಟು ಬೆಂಬಲ ಗಿಲ್ಲಿ ನಟನಿಗೆ ಸಿಕ್ಕಿತ್ತು. ಓಕೆ, ಗಿಲ್ಲಿ ನಟನನ್ನ ಬೇಕುಂತಲೇ ತುಳಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗುಮಾನಿ ಕೂಡ ಜನರ ಮನಸ್ಸಲ್ಲಿ ಬಂತು, ಜನರ ನಡುವಲ್ಲಿ ಸ್ಪ್ರೆಡ್ ಆಯ್ತು. ಸೊ ಅಲ್ಲಿಂದ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನೇ ಆಗ್ಲಿ ಈ ಸಲ ಗಿಲ್ಲಿನೇ ಕಪ್ ಗೆಲ್ಲಬೇಕು ಅನ್ನೋದನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಆ ಒಂದು ಅಭಿಮಾನ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಸುದೀಪ್ ಸರ್ ಅವರ ಅಕೌಂಟ್ ತೆರೆದು ನೋಡಿದ್ರು ಕೂಡ ಅಲ್ಲಿ ಬಂದಿರುವಂತಹ ಕಮೆಂಟ್ಗಳು ಬಹುತೇಕ ಗಿಲ್ಲಿ ನಟನ ಪರವಾಗಿರುತ್ತೆ. ಅದರಲ್ಲೂ ಕೂಡ ಕಳೆದ ವಾರ ಅವರು ಸೀಸನ್ ನ ಚಪ್ಪಾಳೆ ಕೊಟ್ರು, ಆ ಸೀಸನ್ ನ ಚಪ್ಪಾಳೆಗಂತೂ ಅಲ್ಲಿ ಇರೋದು ಸುದೀಪ್ ಸರ್ ಅನ್ನೋದನ್ನು ಕೂಡ ಮರೆತ ಜನ ಮುಗ್ಗ ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಇವಾಗ ಸುದೀಪ್ ಸರ್ ಅವರದ್ದು ಒಂದು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಪೇಜ್ ನೋಡಿ, ಫೇಸ್ಬುಕ್ ಪೇಜ್ ನೋಡಿ, ಎಲ್ಲಾ ಕಡೆ ಗಿಲ್ಲಿ ನಟರ ಹಾವಳಿ, ಎಲ್ಲಾ ಕಡೆ ಗಿಲ್ಲಿ ನಟ ಅನ್ನೋ ಒಂದು ಕಮೆಂಟ್ಗಳೇ ಬರೋದು. ಸೊ ಅದು ಏನಾಯ್ತು ಅಂತ ಹೇಳಿದ್ರೆ, ಎಲ್ಲ ಒಂದ್ ಕಡೆ ಸುದೀಪ್ ಸರ್ ಅವರಿಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿದ್ರೆ, ಈಗ ಅಭಿಮಾನಿಗಳು ಸರಿ ಏಕಾಏಕಿ ಈ ರೀತಿಯ ಅಭಿಮಾನಿಗಳು ಸಿಕ್ಕಾಗ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಗೊತ್ತಾಗಲ್ಲ ಕೆಲವೊಂದ್ಸಲ. ಸೊ ಅದನ್ನ ನಿನ್ನೆನೂ ಅವರು ಮೆನ್ಷನ್ ಮಾಡಿದ್ರು, 2 ರೀತಿಯ ಚಪ್ಪಾಳೆ ಸಿಗ್ತದೆ, ನಾನ್ ಕೊಡ್ತಾ ಇರೋ ಚಪ್ಪಾಳೆ ಪ್ರೋತ್ಸಾಹಕ್ಕಾದ್ರೆ, ಇನ್ನು ಹೊರಗಡೆ ನಿಮ್ಮನ್ನ ಹಾಳು ಮಾಡ್ಲಿಕ್ಕೆ ಅಂತಾನೆ ಕೆಲವೊಂದು ಜನ ಚಪ್ಪಾಳೆಯನ್ನು ಹೊಡಿತಾ ಇದ್ದಾರೆ, ನೀವು ಅದಕ್ಕೆ ಹೊರಗಡೆ ಬಂದ ನಂತರ ಬಲಿಯಾಗಬೇಡಿ ಅಂತ. ಸೊ ಈ ಮಾತುಗಳು ಕೂಡ ನನಗೆ ಇದು ಗಿಲ್ಲಿ ನಟನಿಗೋಸ್ಕರನೇ ಹೇಳಿರೋದು ಅಂತ ಅನಿಸ್ತು. ಯಾಕೆಂತ ಹೇಳಿದ್ರೆ ಆ ರೀತಿಯ ಕ್ರೇಜ್ ಇರೋದು ಸದ್ಯಕ್ಕೆ ಗಿಲ್ಲಿ ನಟನಿಗೆ ಮಾತ್ರ. ಸೊ ಒಂದು ಲೆಕ್ಕದಲ್ಲಿ ನಮ್ಗೆ ಹೆಂಗ ಅನಿಸ್ತು ಅಂತ ಹೇಳಿದ್ರೆ, ಸುದೀಪ್ ಸರ್ ಅವರ ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಏನಿದೆ, ಆ ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡು ಅವ್ರು ಮಾತಾಡಿದ್ದಾರೆ. ಏನಂತ ಹೇಳಿದ್ರೆ, ಅಭಿಮಾನಿಗಳು ಸರಿ ಕೆಲವೊಂದ್ಸಲ ಅಭಿಮಾನಿಗಳು ವಿಪರೀತ ಸಪೋರ್ಟ್ ಮಾಡ್ತಾರೆ ನಾವ್ ಏನ್ ಮಾಡಿದ್ರು ಕೂಡ. ಸೊ ಆ ರೀತಿ ಮಾಡಿದಾಗ ನಮ್ಮ ತಪ್ಪು ಕೂಡ ನಮ್ಗೆ ಅದು ಸರಿಯಾಗಿ ಕಾಣಿಸಿ ಒಂದು ದಿನ ನಾವು ಏನೇನು ಅಲ್ಲದ ರೀತಿಯಲ್ಲಿ ಆಗ್ತದೆ. ಈಗ ಇಷ್ಟು ಎತ್ತರಕ್ಕೆ ಬೆಳೆದ್ರು ಕೂಡ ನಮ್ಮ ಯಾವುದೋ ಒಂದು ತಪ್ಪು ನಮ್ಮನ್ನ ಏನೇನು ಇಲ್ಲದಂತೆ ಮಾಡಿಬಿಡ್ತದೆ. ಸೊ ಆ ರೀತಿ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೂಡ ಸುದೀಪ್ ಸರ್ ಅವರು ಆ ರೀತಿಯ ಬುದ್ಧಿ ಮಾತನ್ನ ಹೇಳಿರ್ತಾರೆ. ಇನ್ನು ಧ್ರುವಂತ್ ಅವರನ್ನ ನಿನ್ನೆ ಸ್ಟೇಜಿಗೆ ಕರೆದಿರ್ತಾರೆ. ಧ್ರುವಂತ್ ಅವರು ಅದೇ ಹುಮ್ಮಸ್ಸು, ಅದೇ ತೇಜಸ್ಸು, ಅದೇ ಆಕ್ಟಿವ್ನೆಸ್ ಅಲ್ಲಿ ಬಂದು ಸ್ಟೇಜ್ ಅನ್ನ ಅಟೆಂಡ್ ಮಾಡ್ತಾರೆ. ಅಲ್ಲೂ ಕೂಡ ಅವರ ಕಿಚ್ಚನ ಸೀಸನ್ ನ ಚಪ್ಪಾಳೆಯಿಂದ ಹೊರಗಡೆ ಬಂದಿಲ್ಲ. ಬಟ್ ಅಲ್ಲಿ ಸೀಸನ್ ನ ಚಪ್ಪಾಳೆ ಅಂತ ಸುದೀಪ್ ಸರ್ ಅವರು ಮೆನ್ಷನ್ ಮಾಡಿಲ್ಲ ಈ ಸಲ. ಬಟ್ ಅವ್ರು ಬಿಡ್ತಾ ಇಲ್ಲ, ಯಾರು ಧ್ರುವಂತ್ ಅವರು ಬಿಟ್ಟಿಲ್ಲ. ಸರ್ ನಿಮ್ ಇಡೀ ಹೋಲ್ ಸೀಸನ್ ನ ಚಪ್ಪಾಳೆ ಏನ್ ಕೊಟ್ರಿ, ಅದ್ ನಂಗೆ ಕಪ್ಪಿಗಿಂತ ದೊಡ್ಡದು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಸುದೀಪ್ ಸರ್ಗೆ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆಂತ ಹೇಳಿದ್ರೆ ಅವರು ಸೀಸನ್ ನ ಚಪ್ಪಾಳೆಯನ್ನು ಕೊಟ್ರು, ಸಮರ್ಥನೆ ಮಾಡ್ಕೊಂಡ್ರು. ಬಟ್ ಕಲರ್ಸ್ ಕನ್ನಡದವರು ಈ ಜನರ ಹಾವಳಿ, ಜನರ ಅಭಿಪ್ರಾಯ ಏನಿದೆ ಆ ಜನರ ಅಭಿಪ್ರಾಯಕ್ಕೆ ಮಣಿದು ಅಲ್ಲಿ ಪೋಸ್ಟರ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಯಾವುದು ಹೋಲ್ ಸೀಸನ್ ನ ಚಪ್ಪಾಳೆ ಅನ್ನುವ ಪೋಸ್ಟರ್ ಅನ್ನ ಡಿಲೀಟ್ ಮಾಡಿ ಕೇವಲ ಈ ವಾರದ ಚಪ್ಪಾಳೆ ಅಂತ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಚಾನಲ್ ನವರೇ ಚಪ್ಪಾಳೆಯನ್ನು ಎಡಿಟ್ ಮಾಡಿರುವಾಗ ಸುದೀಪ್ ಸರ್ ಅವರಾದ್ರೆ ಏನ್ ಮಾಡಕ್ಕಾಗುತ್ತೆ, ಏನು ಮಾಡಕ್ಕಾಗಲ್ಲ. ಒಂಥರ ಗೊಂದಲದ ವಾತಾವರಣ ಇತ್ತು ನಿನ್ನೆ ಚಪ್ಪಾಳೆಯ ಬಗ್ಗೆ. ಬಹುಶಃ ಸುದೀಪ್ ಸರ್ ಅವರು ಈ ಸೀಸನ್ ಅಲ್ಲಿ ತುಂಬಾನೇ ತಪ್ಪುಗಳನ್ನು ಮಾಡಿದ್ರು, ಇಲ್ಲ ಹೋಸ್ಟ್ ಅಲ್ಲಿ ಆ ಹಿಂದಿನ ಸೀಸನ್ ಅಲ್ಲಿ ಕಾಪಾಡಿಕೊಂಡು ಬಂದಂತಹ ಒಂದು ಖಡಕ್ನೆಸ್ ಇಲ್ಲ, ಒಂದು ಗತ್ತು ಇಲ್ಲ, ಆ ತೂಕ ಇರ್ಲಿಲ್ಲ ಅಂತ ನಂಗೆ ಅನಿಸ್ತು. ಯಾಕೆಂತ ಹೇಳಿದ್ರೆ ಈಗ ಸುದೀಪ್ ಸರ್ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ, ಎಲ್ಲ ಕೂತ್ಕೊಂಡು ನಾನು ಇವಾಗ ನನ್ನನ್ನೇ ತಗೊಳ್ಳಿ, ಎಲ್ಲ ಕೂತ್ಕೊಂಡಿರೋ ನಾನು ಸುದೀಪ್ ಸರ್ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ದಾರಿ ಎಲ್ಲಿಂದ ಬಂತು ಹೇಳಿ? ನಮ್ಗೆ ತಪ್ಪಾಗಿ ಕಾಣಿಸಿರೋದು. ಇವಾಗ ಇಷ್ಟು ವರ್ಷಗಳ ಕಾಲ ಅವರದ್ದೇ ಹೋಸ್ಟ್ ಅನ್ನ ನೋಡ್ಕೊಂಡು ಬಂದವರು, ಅವರೇ ಹೋಸ್ಟ್ ಆಗ್ಬೇಕು ಅಂತ ನಾವು ಬಯಸುವವರು. ಯಾಕೆಂತಂದ್ರೆ ಬೇರೆ ಯಾರನ್ನು ಆ ಜಾಗದಲ್ಲಿ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಆಗಲ್ಲ. ಅವರು ಆ ರೀತಿ ಹೋಸ್ಟ್ ಮಾಡ್ತಾರ, ಇಲ್ಲ ಅವರ ಖಡಕ್ನೆಸ್ ಇರುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಸುದೀಪ್ ಕರ್ನಾಟಕದ ಮೂಲೆಗೂ ತಲುಪಿರೋದು ಇದೇ ಬಿಗ್ ಬಾಸ್ ಇಂದ, ಅವರ ಈ ಹೋಸ್ಟ್ ಇಂದ. ಸೊ ಆಗಿರುವಾಗ ನಾವ್ ಇಷ್ಟು ವರ್ಷಗಳ ಕಾಲ ನೋಡ್ಕೊಂಡ್ ಬಂದಿರೋ ಸುದೀಪ್ ಅವರು ಸಡನ್ ಆಗಿ ಈ ಸೀಸನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹೇಗೆ ಹೇಳೋದು, ನ್ಯಾಯದ ಪರವಾಗಿ ನಿಲ್ಲಲ್ಲ, ಫೇವರಿಸಮ್ ಮಾಡೋ ತರ ಇರ್ತಾರೆ, ಇಲ್ಲ ಒಂದ್ಸಲ ಯಾರು ತಪ್ಪು ಮಾಡಿರ್ತಾರೆ ಅವರ ಪರವಾಗಿ ನಿಂತು ಹೋಸ್ಟ್ ಮಾಡ್ತಾರೆ ಅಂತ ಹೇಳುವಾಗ ಅದು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ಅಭಿಮಾನಿಗಳು ಏನ್ ಜನ ಇದ್ದಾರೆ, ಜನ ಏನ್ ನೋಡ್ತಾರೆ ಅದರಿಂದ ಹೀರೋಗಳಾಗ್ಲಿ ಅದರಿಂದ ಶೋಗಳಾಗ್ಲಿ ಇದೆ ಹೊರತು ಶೋಗಳಿಂದ ಜನ ಅಲ್ಲ. ಈಗ ಒಂದು ಸಲ ಜನ ಬಿಗ್ ಬಾಸ್ ನೋಡೋದನ್ನ ಬಿಟ್ರು ಅಂತ ಇಟ್ಕೊಳ್ಳಿ, ಬಿಗ್ ಬಾಸ್ ನಂಬರ್ 1 ಸ್ಥಾನಕ್ಕೂ ಬರಲ್ಲ, ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಜನ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ
ಈ ಸೀಸನ್ ಬಂದಿರುವಂತಹ ವೋಟುಗಳು. ಈಗ ಒಬ್ಬ ವ್ಯಕ್ತಿಗೆ 37ರಿಂದ 38 ಲಕ್ಷ ಜನ ವೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ಉಳಿದಿರುವಂತಹ ಜನರಿಗೆ ಎಷ್ಟು ಜನ ವೋಟ್ ಮಾಡಿರ್ತಾರೆ ಹೇಳಿ? ಕೋಟ್ಯಾಂತರ ಜನ ಈ ಸೀಸನ್ ಅನ್ನು ನೋಡಿರ್ತಾರೆ, ಕೋಟ್ಯಾಂತರ ಜನ ಈ ಸೀಸನ್ಗೆ ಅಡಿಕ್ಟ್ ಆಗಿರ್ತಾರೆ. ಜನ ಇವಾಗ ಕಳೆದ ಸೀಸನ್ ಅಲ್ಲೂ ನೋಡಿರ್ತಾರೆ, ಬಟ್ ವೋಟ್ ಮಾಡ್ಲಿಕ್ಕೆ ಇವಾಗ ನನ್ನನ್ನೇ ತಗೊಳ್ಳಿ, ನಾನು ವೋಟ್ ಮಾಡ್ತಾ ಇರ್ಲಿಲ್ಲ ಕಳೆದ ಸೀಸನ್ ಅಲ್ಲೆಲ್ಲ, ಪರವಾಗಿಲ್ಲ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ, ಬಟ್ ಅಷ್ಟಕ್ಕಷ್ಟೇ ಆಯ್ತಾ. ಬಟ್ ಈ ಸೀಸನ್ ಹಂಗಲ್ಲ, ತುಂಬಾ ಜನ ಪರ್ಸನಲ್ ಆಗಿ ತಗೊಂಡು ವೋಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಅಡಿಕ್ಟ್ ಆಗಿದ್ದಾರೆ, ಅಷ್ಟು ಇನ್ವಾಲ್ವ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಆ ರೀತಿ ಇನ್ವಾಲ್ವ್ಮೆಂಟ್ ಕೊಡುವ ಜನರಿಗೆ ಅಲ್ಲಿ ನಡೆಯುವಂತಹ ತಪ್ಪುಗಳನ್ನ ಪ್ರಶ್ನೆ ಮಾಡುವ ಅರ್ಹತೆ ಇಲ್ವಾ, ಇಲ್ಲ ಯೋಗ್ಯತೆ ಇಲ್ವಾ? ಖಂಡಿತವಾಗಿಯೂ ಇದೆ. ಯಾಕೆಂತ ಹೇಳಿದ್ರೆ ಒಬ್ಬರ ಮೇಲೆ ನಾವು ಅಭಿಮಾನ ತೋರಿಸ್ತೀವಿ ಅಂತ ಹೇಳಿದ್ರೆ ಅವರನ್ನ ಪ್ರಶ್ನಿಸುವ ಹಕ್ಕು ಕೂಡ ನಮ್ಮದಿದೆ. ಅದನ್ನ ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಪ್ಕೋಬೇಕು. ನಿನ್ನೆಯ ಹೋಲ್ ಏನು ಎಪಿಸೋಡ್ ಇತ್ತು, ಆ ಎಪಿಸೋಡು ಇಡೀ ಫಿನಾಲೆ ಸೀಸನ್ ಅಂತ ನಂಗೆ ಅನ್ಸೇ ಇಲ್ಲ, ಯಾವುದೋ ಒಂದು ನಾರ್ಮಲ್ ವೀಕ್ ತರನೇ ಅನಿಸಿಬಿಡ್ತು. ಬಟ್ ಯಾಕೋ ಗೊತ್ತಿಲ್ಲ, ಹೊರಗಡೆ ನಡೀತಾ ಇರುವ ಬೆಳವಣಿಗೆಯಿಂದ ಈ ರೀತಿ ಆಯಿತು ಏನೋ ವಾಟ್ ಎವರ್. ಬಟ್ ಈ ಸಲ ಅಂತೂ ಬಿಗ್ ಬಾಸ್ ವಿನ್ನರ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿನೇ ಹೊರಗಡೆ ಬರೋದು. ಇನ್ನು ಯಾರಿಗೆ ಆ ವೋಟ್ ಬಂದಿದೆ ಅನ್ನೋದು ಕಾದು ನೋಡ್ಬೇಕಿದೆ. ಯಾಕೆಂತ ಹೇಳಿದ್ರೆ ಗಿಲ್ಲಿ ನಟನಿಗೆ ಬಂದಿದೆ ಅಂತ ಒಂದು ಕಡೆ ಇದೆ, ಅಶ್ವಿನಿ ಮೇಡಮ್ ಅವರಿಗೆ ಬಂದಿದೆ ಅಂತ ಇನ್ನೊಂದು ಕಡೆ ಇದೆ, ರಕ್ಷಿತಾ ಶೆಟ್ಟಿ ಕೂಡ ರೇಸ್ ಅಲ್ಲಿ ಇದ್ದಾರೆ ಆಯ್ತಾ. ನನ್ಗೆ ಖುಷಿ ಆಗೋದೇನು ಗೊತ್ತಾ, ನಿನ್ನೆ ಸುದೀಪ್ ಸರ್ ಅವರೇ ಹೇಳಿದ್ರು, ನೀವು ಯಾರು ಅಂತಾನೆ ಗೊತ್ತಿರ್ಲಿಲ್ಲ, ಇಲ್ಲಿ ಒಳಗಡೆ ಇರೋರೆಲ್ಲ ಅಲ್ಪ ಸ್ವಲ್ಪ ಹೆಸರು ಮಾಡಿಕೊಂಡು ಕರ್ನಾಟಕದ ಜನರಿಗೆ ಗೊತ್ತಿರುವಂತಹವರೇ ಇರೋದು. ಸೊ ಅಂತವರ ನಡುವೆ 2-3 ಸಲ ಮನೆಯಿಂದ ಹೊರಗಡೆ ಹೋಗಿ ಒಳಗಡೆ ಬಂದು ಇವಾಗ ಅವರ ನಡುವಲ್ಲಿ ಫಿನಾಲೆಯಲ್ಲಿ ಕೂತಿದ್ದೀರಾ ಅಂದ್ರೆ ಇದು ನಿಮ್ಮ ಸ್ಪಷ್ಟ ಗೆಲುವು ಅಂತ. ಸೊ ಖಂಡಿತವಾಗ್ಲೂ ನಾನು ಹೇಳೋದಷ್ಟೇ, ಭಾಷೆ ಸರಿಯಾಗಿ ಬರಲ್ಲ, ಜನರಿಗೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ, ಒಂದಿಷ್ಟು ಮಂದಿ ಯೂಟ್ಯೂಬ್ ಇಲ್ಲ ಒಂದಿಷ್ಟು ಮಂದಿ ಇನ್ಸ್ಟಾಗ್ರಾಮ್ ನೋಡುವವರಿಗೆ ಮಾತ್ರ ಗೊತ್ತಿದ್ದಂತಹ ರಕ್ಷಿತಾ ಶೆಟ್ಟಿ ಇವತ್ತು ಫಿನಾಲೆವರೆಗೂ ಬಂದು ಅದರಲ್ಲೂ ಕೂಡ ಫಸ್ಟ್ ಪ್ರೈಸಾ ಸೆಕೆಂಡ್ ಪ್ರೈಸಾ ಅನ್ನೋ ಮಟ್ಟಕ್ಕೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅವರ ವ್ಯಕ್ತಿತ್ವದ ಗೆಲುವು ಅಂತಾನೆ ಹೇಳಬಹುದು. ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅಂತಹ ಕ್ಯಾರೆಕ್ಟರ್ ಎಲ್ಲರ ಮನೆಯಲ್ಲೂ ಇದ್ದಾರೆ. ಸ್ವಲ್ಪ ಮಾತಾಡೋದು ಇಲ್ಲ, ಅವರಿಗೆ ಭಾಷೆ ಬಾರದಿರೋದ್ರಿಂದ ಕೆಲವೊಮ್ಮೆ ಕಿರಿಕಿರಿ ಅನ್ಸೋದೆಲ್ಲ ಇರುತ್ತದೆ. ಬಟ್ ನಿನ್ನೆ ಅಶ್ವಿನಿ ಮೇಡಮ್ ಅವ್ರ ಒಂದು ಮಾತು ಹೇಳಿದ್ರು, ಅವರನ್ನ ಪಕ್ಕಕ್ಕಿಟ್ಟು. ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವರು ಊಟದ ವಿಚಾರದಲ್ಲಿ ಯಾರು ಎಷ್ಟೇ ಕೋಪ ಮಾಡ್ಕೊಳ್ಳಿ, ಎಷ್ಟೇ ಜಗಳ ಆಗ್ಲಿ, ಅವರ ಕಾಲಿನ ಕೆಳಗಡೆ ತಗೊಂಡೋಗಿ ಕೊಡ್ತಾರೆ, ಅವ್ರ ಹತ್ರ ತಗೊಂಡೋಗಿ ಕೊಡ್ತಾರೆ. ಸೊ ಈ ರೀತಿ ಮಾಡೋದು ಯಾರು ಗೊತ್ತಾ? ಮನೆಯಲ್ಲಿರುವಂತ ಅಕ್ಕ ತಂಗಿಯರು ಇಲ್ಲ ಹೆಂಡತಿಯರು, ಅಮ್ಮ, ಈ ರೀತಿಯ ಮಾತು ಹೃದಯಗಳು ಮಾತ್ರ ಮಾಡೋದು ಈ ಕೆಲಸವನ್ನ. ಎಲ್ರಿಗೂ ಅಷ್ಟೇ ಆಯ್ತಾ. ನಾವು ಊಟ ಮಾಡಿಲ್ಲ ಅಂದ್ರೆ ಬಂದು ಕರೆಯೋದು, ಊಟ ಮಾಡು ಅಂತ ಯಾರು ಕೇಳ್ತಾರ್ರಿ? ಮನೆ ಮಕ್ಕಳು ಮಾತ್ರ ಕೇಳೋದು. ಸೊ ಅಂತಹ ಮನೆಯವರ ಫೀಲನ್ನ ರಕ್ಷಿತಾ ಶೆಟ್ಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ ಎಂಥದ್ದು, ಅವರ ಮನಸ್ಸು ಎಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಗಿಲ್ಲಿ ನಟ ಅವರು ಕೂಡ ಅವರನ್ನ ಪಕ್ಕಕ್ಕಿಟ್ಟು ಹೇಳ್ತಾರೆ, ನನ್ನನ್ನು ನಾನು ರಕ್ಷಿತಾ ಶೆಟ್ಟಿಯಲ್ಲಿ ಕಾಣ್ತಾ ಇದ್ದೇನೆ. ಸೊ ಕೆಲವೊಂದ್ಸಲ ರಕ್ಷಿತಾ ಶೆಟ್ಟಿಯ ವರ್ತನೆಗೆ ಓಪನ್ ಆಗಿ ಹೇಳೋದು, ಇರೋದ್ರಲ್ಲಿ ತೃಪ್ತಿ ಪಡೋದು, ಎಂಜಾಯ್ ಮಾಡೋದು, ಇದೆಲ್ಲ ನಾನು ಇರೋದು ಅದೇ ತರ. ಸೊ ಅದೇ ರೀತಿ ನಾನು ರಕ್ಷಿತಾ ಶೆಟ್ಟಿಯಲ್ಲಿ ಕಾಣ್ತಾ ಇದ್ದೇನೆ. ಸೊ ಅವರನ್ನ ನನ್ನ ಪಕ್ಕಕ್ಕಿಡ್ತೀನಿ ಅಂತ. ಇನ್ನು ರಘು ಸರ್ ಒಂದು ಹೆಜ್ಜೆ ಮುಂದೆ ಹೋಗಿ ರಕ್ಷಿತಾ ಶೆಟ್ಟಿಯನ್ನ ಮೇಲೆ ಇಟ್ಟು ಹೇಳಿದ್ರು, ಅವಳು ಆಟವನ್ನ ಅರ್ಥ ಮಾಡಿಕೊಳ್ಳುವ ರೀತಿ, ಇನ್ನು ಜನರನ್ನ ಅರ್ಥ ಮಾಡಿಕೊಳ್ಳುವ ರೀತಿ ನನಗಿಂತ ಸ್ವಲ್ಪ ಜಾಸ್ತಿನೇ ಇದೆ. ಆ ಮಾತನ್ನ ರಘು ಸರ್ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಲೇಬೇಕು. ಯಾಕೆಂತ ಹೇಳಿದ್ರೆ ಆ ಮನೆಯಲ್ಲಿ ತುಂಬಾ ಮೆಚ್ಯೂರ್ಡ್ ಆಗಿ ಆಲೋಚನೆ ಮಾಡೋರು, ತುಂಬಾ ಅನುಭವ ಇರೋದು ಅದೇ ರಘು ಸರಿಗೆ. ಸೊ ಅಂತಹ ಅನುಭವಸ್ಥರ ಬಾಯಲ್ಲಿ ಕೂಡ ಹೊಗಳಿಸಿಕೊಳ್ತಾರೆ ಅಂತ ಹೇಳಿದ್ರೆ ಆ ರಕ್ಷಿತಾ ಶೆಟ್ಟಿಯ ವ್ಯಕ್ತಿತ್ವ ಎಂಥದ್ದು ಅಂತ ನಾವು ಆಲೋಚನೆ ಮಾಡ್ಬೋದು. ಸೊ ಇದು ಈ ಸೀಸನ್ ನ ಕೊನೆಯ ರಿವ್ಯೂ ನನ್ನದು. ಸೊ ಇಷ್ಟು ದಿನ ರಿವ್ಯೂ ಕೊಟ್ಟಿದ್ದೀನಿ, ಇಷ್ಟ ಆಗಿದೆಯಾ ಕಷ್ಟ ಆಗಿದೆಯಾ ಗೊತ್ತಿಲ್ಲ. ಯಾರಿಗಾದ್ರೂ ಪರ್ಸನಲ್ ಆಗಿ ನನ್ನ ರಿವ್ಯೂವಿಂದ, ನನ್ನ ಮಾತುಗಳಿಂದ, ನನ್ನ ವಿಡಿಯೋದಿಂದ ನೋವಾಗಿದ್ರೆ ಇಲ್ಲಿಂದನೇ ನಿಮ್ಮ ಹತ್ರ ನಾನು ಕ್ಷಮೆಯನ್ನ ಕೇಳ್ತೀನಿ. ಎಲ್ಲವೂ ಆಟ ಅಷ್ಟೇ, ಆಟವನ್ನ ನೋಡಿ ರಿವ್ಯೂ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರ ವ್ಯಕ್ತಿತ್ವ ಇದ್ದೇ ಇರುತ್ತೆ. ಅವರು ಏನು ಆ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ ಅದನ್ನು ನೋಡಿ ರಿವ್ಯೂ ಕೊಟ್ಟಿದ್ದೇನೆ ಹೊರತು ಇನ್ನೊಬ್ಬರ ಪರ್ಸನಲ್ ಜೀವನವನ್ನು ನೋಡಿ ನಾನು ರಿವ್ಯೂ ಕೊಟ್ಟಿಲ್ಲ. ಇನ್ನು ಹೊರಗಡೆ ಬಂದ ನಂತರ ಅವರವರ ಪರ್ಸನಲ್ ಜೀವನ ಅವರವ್ರಿಗೆ ಇದ್ದಿದ್ದೆ, ನಮ್ಮ ಪರ್ಸನಲ್ ಲೈಫ್ ನಮಗಿದ್ದಿದ್ದೆ. ಸೊ ಎಲ್ಲರೂ ಖುಷಿಯಾಗಿರೋಣ, ಯಾರು ಗೆದ್ರು ಖುಷಿನೇ. ಇನ್ನು ನಾವು ಬೆಂಬಲಿಸುವಂತಹ ಅಭ್ಯರ್ಥಿಗಳು ಗೆದ್ರೆ ಇನ್ನೂ ಖುಷಿಯಾಗುತ್ತೆ ಅಷ್ಟೇ. ಸೊ ವೋಟಿಂಗ್ ಲೈನ್ ಮುಗ್ದಿದೆ, ಇನ್ನು ವೋಟಿಂಗ್ ಲೈನ್ ಇಲ್ಲ. ಇನ್ನೇನಿದ್ರು ನೆಕ್ಸ್ಟ್ ಸೀಸನ್ಗೆ ಕಾಯ್ತಾ ಇರಬೇಕು. ಇನ್ನು ಇವತ್ತಿನ ಫಿನಾಲೆಯಲ್ಲಿ ಯಾರು ಕಪ್ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಹೊರಗಡೆ ಬಂದ ನಂತರ ಅವರೆಲ್ಲರಿಗೂ ಗೊತ್ತಾಗಿರುತ್ತೆ ನಾವಂತೂ ಜನರ ಮನಸ್ಸನ್ನು ಗೆದ್ದಿದ್ದೇವೆ ಅಂತ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೇ ರೀತಿ ಇಷ್ಟರವರೆಗಿನ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.